So if we go inside of the curve, it will be more sharper. ಈ ಕಡೆಗೆ ಹೋಗೋದಕ್ಕೆ ಅವರು ಭಾಳ ಶಾರ್ಪ್ ಕರ್ವ್ ಆಗುತ್ತೆ, ಅದಕ್ಕೋಸ್ಕರ ಈ ಕಡೆಗೆ ಬೇಕು. ದೆನ್ ವಾಟ್ ವಿಲ್ ಹ್ಯಾಪನ್ ಟು ದೇರ್ NH ನಾವು ಮೇಬಿ ಯು ಹ್ಯಾವ್ ಮಿನಿಟ್ಸ್ ಆಫ್ ಡಿಸ್ಕಷನ್, ಮಿನಿಟ್ಸ್ ಇವೆಲ್ಲ ಇರ್ಬೋದು ನೀವು ತಗೊಂಡ್ರೆ ಅಲ್ಲೊಂದು ಬಿಲ್ಡಿಂಗ್ ಥರ ಬಂತಂದ್ರೆ ಬಿಲ್ಡಿಂಗ್ ಬಂದಿದೆ. ಇದು ಇವಾಗ ರಾಷ್ಟ್ರೀಯ ಹೆದ್ದಾರಿ ಮಧುಗಿರಿಯಿಂದ ಏನಿವತ್ತು ಸುಮಾರು ಆಂಧ್ರ ನಮ್ಮ ರಾಜ್ಯದಲ್ಲಿ ಮುಳುಬಾಗಲ್ ತನಕ ನಮ್ಮ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಮುಂದೆ ಆಂಧ್ರಕ್ಕೂ ಕೂಡ ಹೋಗುತ್ತೆ. ಈ ರಸ್ತೆಗೆ ಸುಮಾರು 330 ಕೋಟಿ ರೂಪಾಯಿ ಒಂದು ಮಧ್ಯದಲ್ಲಿ ಚೈನು ಇರಲಿಲ್ಲ. ಅಂದರೆ ಮಂಚೇನಹಳ್ಳಿಯಿಂದ ಹಿಡಿದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಇದರ ವ್ಯಾಪ್ತಿ ಇತ್ತು. ಇದಕ್ಕೆ 330 ಕೋಟಿ ರೂಪಾಯಿಯಷ್ಟು ಮಂಜೂರಾಗಿತ್ತು ಕೇಂದ್ರ ಸರ್ಕಾರ. ನಾವು ಹಿಂದೆ ಮಾನ್ಯ ಗಡ್ಕರಿ ಅವರು ಮಾಡಿಕೊಟ್ಟಿದ್ರು. ಇದು ನಡೀತಾ ಇದೆ. ಇಲ್ಲಿ ಶಿಡ್ಲಘಟ್ಟ ಸರ್ಕಲ್, ಚಿಕ್ಕಬಳ್ಳಾಪುರ ನಗರದ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಶಿಡ್ಲಘಟ್ಟ ಸರ್ಕಲ್ನಿಂದ ವಿಶ್ವೇಶ್ವರಯ್ಯ ಶಾಲೆ ಮುಂದೆ ಮತ್ತು 30ನೇ ವಾರ್ಡ್ನಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಲೋನಿ ಅಂತ ಏನು ಕರಿತೀವಿ, ಈ ಹಿಂದೆ 200ಕ್ಕೂ ಹೆಚ್ಚು ಮನೆಗಳಿಗೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು. ಇದು ಒತ್ತುವರಿ ಆಗಿದೆ, ತಾವು ನಮ್ಮ ಜಾಗದಲ್ಲಿದ್ದೀರಿ, ನೀವೆಲ್ಲ ಕೂಡ ಬಿಡಬೇಕು ಅಂತೇಳಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಭಾಳ ವರ್ಷಗಳಿಂದ ಇದು ನಡೀತಾ ಇದೆ. ಅವ್ರನ್ನ ಸ್ಥಳಾಂತರಿಸಬೇಕು ಅನ್ನುವಂಥದ್ದು ಕೂಡ ರೈಲ್ವೆಯವರು ಹೇಳಿದ್ದಾರೆ. ಈಗ ರಸ್ತೆ ಕೂಡ ರೈಲ್ವೆ ಇಲಾಖೆ ಮತ್ತು ಸಾರಿಗೆ, ರಸ್ತೆ ಸಾರಿಗೆ ಮಧ್ಯೆ ಇವತ್ತು ಇಲ್ಲಿ ಅಧಿಕಾರಿಗಳ, ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎರಡೂ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಇಲ್ಲಿ ಸ್ಥಳ ವೀಕ್ಷಣೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಕೂಡ ಬಂದು ರೈಲ್ವೆ ಇಲಾಖೆಯವರು, ರಸ್ತೆ ಇಲಾಖೆಯವರು ಮತ್ತು ನಮ್ಮ ಕಂದಾಯ ಇಲಾಖೆಯವರು ಇಷ್ಟು ಇಲಾಖೆಗಳು ಸೇರ್ಕೊಂಡು ಇದನ್ನು ಯಾವ ರೀತಿ ಬಗೆಹರಿಸಬೇಕು, ಇದರ ಸಮಸ್ಯೆ. ರಸ್ತೆಯೂ ಕೂಡ ಸುಗಮವಾಗಿ ಇಲ್ಲಿ ನಿರ್ಮಾಣ ಆಗಬೇಕು. ಇನ್ನೂ ಕೂಡ ರೈಲ್ವೆ ಟ್ರ್ಯಾಕು ಇನ್ನೂ 2 ಟ್ರ್ಯಾಕು ಅಡಿಷ್ನಲ್ ಆಗಿ ಬರ್ತಾಯಿದೆ. ಒಂದು ದೇವನಹಳ್ಳಿಯಿಂದ ಬಂಗಾರಪೇಟೆಗೆ ಹೋಗುವಂಥದ್ದು, ಇನ್ನೊಂದು ರೈಲ್ವೆ ಟರ್ಮಿನಲ್ ಅಂತೇಳಿ ನಿಮಗೆ ಗೊತ್ತಿರ್ಬೋದು, ಆವತಿ ವಿಲೇಜ್ ಹತ್ರ ಬರುವಂಥದ್ದಕ್ಕೆ ಪ್ರಸ್ತಾವನೆ ಆಗಿದೆ. ಆ ಒಂದು ಟ್ರ್ಯಾಕ್ ಕೂಡ ಬರುತ್ತೆ. ಮುಂದೆ 2 ಟ್ರ್ಯಾಕ್ ಬರುತ್ತೆ ಇಲ್ಲಿ. ಸೊ ಆ 2 ಟ್ರ್ಯಾಕ್ಗೂ ಜಾಗ ಬೇಕು. ಮತ್ತು ಈಗ ರಾಷ್ಟ್ರೀಯ ಹೆದ್ದಾರಿ ಏನು ನಿರ್ಮಾಣ ಆಗ್ತಾಯಿದೆ ಇದಕ್ಕೂ ಕೂಡ ಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಸ್ಥಳ ನೋಡಿದಾಗ ಸಾಕಾಗಲ್ಲ, ಅದಕ್ಕೆ ಅಡಿಷ್ನಲ್ ಆಗಿ ಅಕ್ವಿಸಿಷನ್ ಮಾಡಬೇಕಾಗ್ತದೆ. ಖಾಸಗಿ ಜಮೀನು ಇವಾಗೇನು ನಾವು ನಿಂತಿದ್ದೀವಿ ಶಿಡ್ಲಘಟ್ಟ ರಸ್ತೆಯಲ್ಲಿ ಎಡಗಡೆಗೆ ಎಡ ಬದಿಯಲ್ಲಿ ಬರ್ತಕ್ಕಂಥ ಖಾಸಗಿ ಜಮೀನನ್ನೇ ನಾವು ಇವಾಗ ಅದನ್ನು ಅಕ್ವಿಸಿಷನ್ ಮಾಡಬೇಕಾಗ್ತದೆ. ಆದರೆ ಇದು ಯಾರು ಈ ಒಂದು ಕಾಸ್ಟನ್ನು ಬೇರ್ ಮಾಡ್ತಾರೆ, ರೈಲ್ವೇಸ್ ಅವ್ರು ಮಾಡ್ತಾರಾ ಅಥವಾ ನ್ಯಾಷನಲ್ ಹೈವೇ ಅವ್ರು ಮಾಡಬೇಕಾ, ಇದನ್ನೆಲ್ಲ ಕೂಡ ಜಿಲ್ಲಾಧಿಕಾರಿಗಳು ಈಗ ಒಂದು ಸಭೆ ಕರೆದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತಿಮವಾಗಿ ಇದರ ರೂಪುರೇಷೆಗಳನ್ನು ಯಾವ ರೀತಿ ಬಗೆಹರಿಸಬೇಕು, ಯಾವ ರೀತಿ ಇದಕ್ಕೆ ತಕ್ಷಣ ಈ ರಸ್ತೆ ಮತ್ತು ರೈಲ್ವೆ ಟ್ರ್ಯಾಕ್ ಇವೆರಡೂ ಕೂಡ ಬರಬೇಕು. ಎರಡೂ ಸೇವೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳು. ತಮಗೆ ಗೊತ್ತಿದೆ, ಇವತ್ತು ಅತ್ಯಂತ ಕಡಿಮೆ ದರದಲ್ಲಿ ಯಾರಾದರೂ ಪ್ರಯಾಣಿಸಬೇಕು ಅಂದರೆ ಅದು ರೈಲ್ವೆನೇ. ಬಡವರ ಕಾರ್ ಅಂದರೆ ರೈಲ್ವೆನೇ. ಹಾಗಾಗಿ ಬಡವರ ಸಾರಿಗೆ ಅಂದರೆ ರೈಲ್ವೆ. ಹಾಗಾಗಿ ರೈಲ್ವೆನೂ ಬೇಕು. ಇವತ್ತು ರೈತರು ಸಾಗಿಸಬೇಕು, ಅವರ ಒಂದು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ಇದು ಮಾಡಬೇಕು ಅಂದರೆ ರಾಷ್ಟ್ರೀಯ ಹೆದ್ದಾರಿನೂ ಬೇಕಾಗ್ತದೆ. ಹಾಗಾಗಿ ಇವೆರಡರನ್ನೂ ಕೂಡ ಯಾವ ರೀತಿಯಲ್ಲಿ ನಾವು ಬಗೆಹರಿಸಿ, ಇದು 15-20 ವರ್ಷಗಳ ಸಮಸ್ಯೆ ಇದೆ, ಇದನ್ನು ಬಗೆಹರಿಸಬೇಕು ಅಂತೇಳಿ ನಾವು ಒಂದು ದೃಢ ಸಂಕಲ್ಪವನ್ನು ಮಾಡಿ ಇವತ್ತು ಈ ಒಂದು ಸ್ಥಳ ವೀಕ್ಷಣೆ ಮತ್ತು ಸಭೆಯನ್ನು ಮಾಡಲಿಕ್ಕೆ ಯೋಜನೆಯನ್ನು ಮಾಡಿದ್ವಿ. ಅಮಿತ್ ಶಾ ಅವರು ನಾಳೆ ಭೇಟಿ ಕೊಡ್ತಾ ಇದ್ದಾರೆ ಸರ್. ನಾಳೆ ನಮ್ಮ ನಾಯಕರು, ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು ಬರ್ತಾ ಇರ್ತಕ್ಕಂಥದ್ದು ಒಂದು ಖಾಸಗಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಿಕ್ಕೆ.
ನಮ್ಮ ಶ್ರೀ ಶ್ರೀ ವಿಶ್ವತೀರ್ಥ ಮಹಾಸ್ವಾಮೀಜಿರವರು ಆ ಮಠ, ಉಡುಪಿ ಮಠ ಏನು ಶ್ರೀಕೃಷ್ಣ ಮಠದ ವತಿಯಿಂದ ನಿರ್ಮಾಣಗೊಂಡಿದೆ, ನಮ್ಮ ಸರ್ಕಾರದಲ್ಲಿ ಅವರಿಗೆ 2 ಎಕರೆ ಜಮೀನನ್ನು ಮಾರ್ತಳ್ಳಿಯಲ್ಲಿ ನಮ್ಮ ಸರ್ಕಾರ ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು, ನಾನು ಮಂತ್ರಿ ಇದ್ದೆ, ಆವಾಗ ನಾವು ಕೊಟ್ಟಿದ್ವಿ. ನನಗೂ ಕೂಡ ಶ್ರೀಗಳು ಆಹ್ವಾನವನ್ನು ನೀಡಿದ್ದಾರೆ. ನಾನು ಕೂಡ ನಾಳೆ 12 ಗಂಟೆಗೆ ಭೇಟಿಯನ್ನು ಕೊಡ್ತೀವಿ ಅಷ್ಟೇ. ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಬಂದು ನಾಳೆ ಅಲ್ಲಿಂದ ಹಂಗೇ ಅವರ ಟಿ ಪಿಯನ್ನು ನೋಡಿದೆ, ಏರ್ಪೋರ್ಟ್ಗೆ ಹೋಗಿ ಅವರು ಅಲ್ಲಿಂದ ದೆಹಲಿಗೆ ತೆರಳ್ತಾರೆ. ರಾಜ್ಯಾಧ್ಯಕ್ಷರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಚರ್ಚೆ ನಡೀಬೇಕಲ್ಲ ಸರ್. ರಾಜ್ಯಾಧ್ಯಕ್ಷರ ನೇಮಕ ಆಗೋವರೆಗೂ ರಾಜ್ಯಾಧ್ಯಕ್ಷರು ಯಾರು, ಇವರೇ ಇರ್ತಾರಾ, ಮುಂದುವರಿತಾರಾ, ಇನ್ನೊಬ್ರು ಆಗ್ತಾರಾ, ಈ ಚರ್ಚೆ ಮಾಧ್ಯಮದವ್ರಿಗೂ ಭಾಳ ಇಂಟ್ರೆಸ್ಟು, ಜನರಿಗೂ ಇಂಟ್ರೆಸ್ಟು, ಪಾರ್ಟಿಯಲ್ಲಿರ್ತಕ್ಕಂಥ ಮುಖಂಡರಿಗೂ ಇಂಟ್ರೆಸ್ಟ್ ಇದೆ. ಸರ್, ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳ ಸ್ನಾನ ನಂತರ ಮತ್ತೆ ಈಗ ಈಶಾ ಫೌಂಡೇಶನ್ ಕಾಣಿಸ್ಕೊಂಡಿದ್ರು, ಜೊತೆಗೆ ಈಗ ಬಿಜೆಪಿಗೆ ಬರ್ತಾರೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಅವರೆಲ್ಲೂ ಹೇಳಿಲ್ವಲ್ಲ. ಅವರೇನು ಹೇಳಿದ್ದಾರೆ, ನಾನು ನೋಡಿದ್ದು, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೇನೆ. ಹಿಂದೂ ಧರ್ಮದಲ್ಲಿ ಆಚರಣೆಯಲ್ಲಿ ನನಗೆ ನಂಬಿಕೆ ಇದೆ. ಕುಂಭ ಸ್ನಾನಕ್ಕೂ ಹೋಗ್ತೀನಿ, ಇಲ್ಲಿ ಕಪಿಲ ಸ್ನಾನಕ್ಕೂ ಹೋಗಿದ್ದೇನೆ, ಈಶ್ವರನ ಶಿವರಾತ್ರಿಯಲ್ಲೂ ನಾನು ಭಾಗಿಯಾಗಿದ್ದೇನೆ. ತಪ್ಪೇನಿದೆ ಇದರಲ್ಲಿ? ಒಂದು ಸಾಧು ಸಂತರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಅನ್ಯ ಪಕ್ಷದ ಮುಖಂಡರುಗಳು ಭಾಗಿಯಾಗ್ತಾರೆ. ಆ ಭಾಗಿಯಾಗಿದ ತಕ್ಷಣ ಅದಕ್ಕೆ ರಾಜಕೀಯ ಲೇಪ ಇದು ಮಾಡೋದು ಸರಿಯಲ್ಲ. ಲಿಂಕ್ ಕೊಡೋದು ಮತ್ತು ಗೌರಿಬಿದನೂರು ಇದೆಲ್ಲ ಈಗಾಗಲೇ ಪ್ರಸ್ತಾವನೆಗಳನ್ನು ನಾನು 2-3 ಬಾರಿ ಕೊಟ್ಟಿದ್ದೀನಿ. ಇದನ್ನು ಫಾಲೋ ಕೂಡ ಮಾಡ್ತಾಯಿದ್ದೀನಿ. ಪುಟ್ಟಪರ್ತಿದು ಭಾಳ ಅದು ಕಷ್ಟಕರವಾಗಿದೆ. ಆದರೆ ಗೌರಿಬಿದನೂರು ಮತ್ತು ಇನ್ನೆಲ್ಲ ಏನು ದಾರಿಗಳು ಹಿಂದೆ ನಿಂತೋಗಿತ್ತು, ಅದನ್ನೆಲ್ಲ ಇವತ್ತು ಫಾರ್ ಎಕ್ಸಾಂಪಲ್ ದೇವನಹಳ್ಳಿಯಿಂದ ಬಂಗಾರಪೇಟೆ, ಯಲಹಂಕ ಟು ಈಗಾಗಲೇ ನೀವು ನೋಡಿರ್ಬೋದು, ಯಶವಂತಪುರದಿಂದ ಯಲಹಂಕ ಮತ್ತು ಗೌರಿಬಿದನೂರಿನಿಂದ ಆಂಧ್ರ ಗಡಿಯವರೆಗೂ ಇದೆಲ್ಲ ಇದು ದಾರಿಗಳು ಕೂಡ, ಇದೆಲ್ಲ ಒಂದು ರೈಲ್ವೆ ಲೈನ್ಗಳು ಕೂಡ ಆಗ್ತದೆ. ಸರ್, ಹಾಂ, ರೈಲ್ವೆ ಇಲಾಖೆ ಆಲ್ರೆಡಿ ಈಗ ಸರ್ವೆ ಮಾಡಿದೆ ಸರ್. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವರಿಗೆ ಆಡಳಿತ ಎಷ್ಟಿದಷ್ಟು ಮಾಡಿಕೊಂಡಿದ್ದಾರೆ. ಆದರೆ ಅದಕ್ಕೂ ಮೀರಿಯಾಗಿ ಈಗ ದಾರಿಗೆ ಜಾಗ ಬೇಕು ಅಂತ, ಹೆದ್ದಾರಿಗೆ ಬೇಕು ಅಂತ ಅದೊಂದು ಹಲವಾರು ಸಾರ್ವಜನಿಕ ಇಲ್ಲ, ಅವ್ರ ಪ್ರಕಾರ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಕೂಡ ರೈಲ್ವೆ ಇಲಾಖೆಗೆ ಸೇರುತ್ತೆ ಅಂತೇಳಿ ಅವರ ವಾದ. ಅಂತಿಮವಾಗಿ ಈಗ ಕಂದಾಯ ಇಲಾಖೆಯವ್ರು ಹೇಳಬೇಕಲ್ಲ, ಅವ್ರ ದಾಖಲೆಗಳನ್ನೆಲ್ಲ ತೆಗೆದು 1881ನಿಂದ ತೆಗಿತಾರೆ. ಅವರು ತೆಗೆದು ಯಾರಿಗೆ ಎಷ್ಟು ಬರ್ತದೆ ಅಂತೇಳಿ ಅವ್ರು ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅಧಿಕಾರಿಗಳು ಇಲ್ಲಿಗೆ ಬಂದಿರೋದಲ್ವಾ, ಅವರಿಗೆಲ್ಲ ಕೂಲಂಕುಷವಾಗಿ ಪರಿಶೀಲಿಸ್ತಾರೆ. ಅವರೇನು ಬ್ರಿಟಿಷ್ನವ್ರೇನಲ್ಲ, ರೈಲ್ವೆ ಇಲಾಖೆಯವರು ನಮ್ಮ ಇಲಾಖೆನೇ, ಸಾರಿಗೆ ಇಲಾಖೆನೂ ನಮ್ಮ ಇಲಾಖೆನೇ. ಎರಡೂ ಇಲಾಖೆ ಎರಡೂ ಜನರಿಗೆ ಸೇವೆ ಕೊಡೋದಕ್ಕೇ ಇರೋದು. ಹಾಗಾಗಿ ಒಟ್ಟು 2 ದಾರಿಗಳು ಸುಗಮವಾಗಿ ಮುಂದುವರಿಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರದ ವತಿಯಿಂದ ಮಾಡ್ತೇವೆ. ಜಿಲ್ಲಾಧಿಕಾರಿಗಳ ಒಂದು ಸಹಕಾರದೊಂದಿಗೆ, ಕಂದಾಯ ಇಲಾಖೆ ಸಹಕಾರದೊಂದಿಗೆ ಮಾಡ್ತೇವೆ. ನಗರ ಪ್ರದೇಶದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಸಾರ್ವಜನಿಕರು ತುಂಬ ಕಿರಿಕಿರಿ ಆಗ್ತಾ ಇದೆ. ಮಾತಾಡ್ತೀನಿ ನಾವು ಜಿಲ್ಲಾಧಿಕಾರಿಗಳ ಜೊತೆ, ಯಾಕೆ ಅಂತ ಕೇಳ್ತೀನಿ. ನೀವೇ ಹೇಳಿದ್ರಿ ಸರ್, ಜನವರಿಗೆಲ್ಲ ಓಪನ್ ಮಾಡ್ತೀರಿ. ಇಲ್ಲೇ ಇದ್ದಾರೆ. ನಾನು ಬಂದು ಒಂದ್ಸಲಿ ಬೇಕಿದ್ದರೆ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀನಿ. ಹಿಂದೆ ಮಾಡಿದ್ದೆ, ಆಗ ಸ್ವಲ್ಪ ವೇಗ ಬಂದಿತ್ತು. ಈಗ ಮತ್ತೆ ನೀವು ಹೇಳ್ತಾ ಇರೋದು ನೋಡಿದ್ರೆ ನಿಧಾನ ಆಗಿದೆ ಅಂತ ಹೇಳಿದ್ರಿ. ಮತ್ತೆ ಇಲ್ಲ, ಇದಕ್ಕೂ ಅದಕ್ಕೂ ಆ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಈಗ ನಗರ ಪ್ರದೇಶದಲ್ಲಿ ಬರುವಂಥ ಲಿಂಕು ಮಾಡ್ಬೋದು, ಅದಕ್ಕೇನು ಅಡ್ಡಿ ಆತಂಕಗಳೇನಿಲ್ವಲ್ಲ. ಶಿಡ್ಲಘಟ್ಟ ಸರ್ಕಲ್ ಡಾಕ್ಟರ್ ಅಂಬೇಡ್ಕರ್ ಅವರ ವೃತ್ತ ಏನಿದೆ, ಅದ್ರ ಮುಂದೆ ಇವರಿಗೆ ಇರುವಂಥ ಸಮಸ್ಯೆ, ಅಲ್ಲಿವರೆಗೂ ಮಾಡ್ಬೋದಲ್ಲ. ಅಲ್ಲಿವರೆಗೂ ಏನು ಆತಂಕ ಇಲ್ಲ, ಅಡ್ಡಿ ಇಲ್ಲ, ಯಾರ್ದು ತಕರಾರಿಲ್ಲ. ಅಲ್ಲಿವರೆಗೂ ನಿಧಾನ ಮಾಡೋದು ಸರಿಯಲ್ಲ. ಹಾಂ, ಯಾವುದಕ್ಕೆ? ಚೇ